ನಮಸ್ಕಾರ. ಈ ಮುಂಚೆ ನಾವು ಚರಂತಿಯನ್ನು ಎಲ್ಲರಿಗೂ ಕೊಟ್ಟಿದ್ದೀವಿ. ಚರಂತಿ ಜೊತೆಗೆ ಅದರ ಒಂದು ಸಕ್ಸಸ್ ಆದ ನಂತರ ಇವಾಗ ಗೋರಂಟಿ ಅನ್ನುವಂತಹ ಒಂದು ಚಿತ್ರವನ್ನು ನಿರ್ಮಿಸ್ತಾ ಇದ್ದೀವಿ. ಅದರ ಹೊಣೆಯನ್ನು ನಮ್ಮ ಬ್ರದರ್, ನನ್ನ ತಮ್ಮ ಮಾಡ್ತಾಯಿದ್ದಾನೆ. ಅವನು ಬಹಳ ಕಷ್ಟಪಟ್ಟು ಮಾಡ್ತಾಯಿದ್ದಾನೆ. ಒಳ್ಳೆಯ ಕಲಾವಿದರನ್ನು ಸೇರಿಸಿದ್ದಾನೆ ಮತ್ತು ಒಳ್ಳೆಯ ಟೀಮ್ ಇದೆ. ಈ ಸಾರಿ ಅಂತೂ ಗೋರಂಟಿ ಚಿತ್ರ 100ಕ್ಕೆ 100 ಗೆಲ್ಲೋದಂತೂ ಗ್ಯಾರಂಟಿ. ತುಂಬ ಕಷ್ಟಪಡ್ತಿದ್ದಾರೆ. ಕಷ್ಟಪಟ್ಟು ಬಹಳ 1-2 ವರ್ಷ ಆಯ್ತು ಈಗ ಹಂತವಾಗಿ ಚಿತ್ರ ನಿರ್ಮಾಣ ಮಾಡ್ತಾಯಿದ್ದಾರೆ. ಇವತ್ತು ಇಲ್ಲಿ ಒಂದು ಐಟಮ್ ಸಾಂಗನ್ನು ಮಾಡ್ತಾಯಿದ್ದಾರೆ. ನನ್ನ ತಮ್ಮ ಇರೋದರಿಂದ ನನಗೆ ಖುಷಿ ಆಗೇ ಆಗ್ತದೆ, ಅದರಲ್ಲೇನು ಡೌಟೇ ಇಲ್ಲ. ಇದರ ಜೊತೆಗೆ ನಮ್ಮ ಈ ಕರ್ನಾಟಕದಲ್ಲಿರುವಂತಹ ಪೂರ ಈ ಸ್ಯಾಂಡಲ್ವುಡ್ ಏನಂತೀವಿ ನಾವು, ಅದರಲ್ಲಿ ಪೂರ ಚೆನ್ನಾಗಿ ಮೂಡಿ ಬಂದರೆ ಎಲ್ಲರಿಗೂ ಖುಷಿ ಆಗ್ತದೆ. ಆ ಖುಷಿ ನಮ್ಮ ಚಿತ್ರತಂಡಕ್ಕೂ ಆಗ್ತದೆ ಮತ್ತು ನಮ್ಮ ಎಲ್ಲ ಭಾಗದವ್ರಿಗೂ ಕೂಡ ಆಗ್ತದೆ ಅಂತ ನಾನು ಇನ್ನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಚರಂತಿ ಒಳಗೆ ನಮ್ಮಣ್ಣ ಭಾಳ ಕಷ್ಟಪಡ್ತೀನಿ. ಸೊ ಆ ಒಂದು ಕಷ್ಟ ಈ ಗೋರಂಟಿಯಲ್ಲಿ ಬೇಡ ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ. ಯಾಕಂದ್ರೆ ಪಾಪ ಭಾಳ ಮುಗ್ಧ. ಅವನ್ನ ಯಾವ ಥರ ಮೋಸ ಮಾಡಿರಂದ್ರೆ ಭಯಂಕರ ಮೋಸ ಮಾಡಿಬಿಟ್ಟಾರೆ. ಸೊ ಹಾಗಾಗಿ ಈ ಸಿನಿಮಾದಾಗ ಮಾತ್ರ ನಮ್ಮ ಅಣ್ಣನ ಕಾಡಕ್ಕೆ ಯಾರೂ ಇಲ್ಲ. ಏನ ಕಷ್ಟ ಕೊಟ್ಟರು ನಾನು ಕೊಡ್ತೀನಿ. ಇದೆಲ್ಲ ಮಾಡಿಸ್ಬೇಕಾರೆ ಅನ್ಕೊಂಡು ಆದರೂ ಕೂಡ ಮಧ್ಯದಲ್ಲಿ ಬರ್ತಾರೆ. ನಾನು ಬೇಡಪ್ಪ, ಯಾಕಂದ್ರೆ ಅವನ ಭಾಳ ಮುಗ್ಧ ಅದನ್ನು ಅವನ್ನ ಏನಾರು ಮಾಡಿಬಿಡ್ತಾರೆ ರೊಕ್ಕದ ವಿಷಯದವರು. ಸೊ ಹಾಗಾಗಿ ಅವನಿಗೆ ನಾನು ಕಷ್ಟ ಕೊಡೋಕ್ಕೆ ಇಷ್ಟಪಡಲಿಲ್ಲ. ಸೊ ಬಟ್ ಏನಂದ್ರೆ ಅವನ ಆಶೀರ್ವಾದ ನನಗೆ ಯಾವಾಗಲೂ ಇದೆ. 100% ಅವನಾಯಿತು, ಅವ್ರ ಮಿಸ್ಸಸ್ ಆಯಿತು, ನಮ್ಮ ಅತ್ತಿಗೆ, ಇವರೆಲ್ಲರೂ ನಮಗೆ ಭಾಳ ಹೆಲ್ಪ್ ಮಾಡ್ತಾರೆ. ಈಗಲೂ ಕೂಡ ಚರಂತಿ ಒಳಗೆ ಅವ್ರು ಎಷ್ಟು ಕಷ್ಟ ಆದರೂ ಕೂಡ ಈಗ ನಾನು ಮಾಡ್ತಾಯಿದ್ದೀನಿ. ಇದಕ್ಕೂ ಕೂಡ ಅವರು ಭಾಳ ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ಇಂಥ ಅಣ್ಣ ಸಿಕ್ಕೋರು ನನ್ನ ಪುಣ್ಯ. ಥ್ಯಾಂಕ್ ಯು ಸರ್. ಮೊದಲು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದು ನನ್ನ ನಿರ್ದೇಶನದಲ್ಲಿ 2ನೇ ಚಲನಚಿತ್ರ. ಇದು ಮೊದಲೇದು ಚರಂತಿ ಅಂತ, ಈಗ ಮಾಡ್ತಿರೋದು ಗೋರಂಟಿ ಅಂತ. ಚರಂತಿ ಅಂತ ಸಿನಿಮಾ 2018ರಲ್ಲಿ ರಿಲೀಸ್ ಆಯಿತು. ಸೊ ಅದಾದಮೇಲೆ ಈ ಎಲ್ಲ ಕರೋನಾ ಇವೆಲ್ಲ ಬಂದಾದಮೇಲೆ ನಮಗೆ ಆ ಸಮಯದಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ. ಸೊ ಆ ಟೈಮಲ್ಲಿ ನಾನು ಗೋರಂಟಿ ಅಂತ ಒಂದು ಸಿನಿಮಾದ ಕತೆ ಬರೆದೆ. ಕತೆ ಎಲ್ಲ ಬರೆದು ಆದಮೇಲೆ ಈಗ ನಾವು ಗೋರಂಟಿ ಚಲನಚಿತ್ರ ಶೂಟಿಂಗ್ ಎಲ್ಲ ನಡೀತಾ ಇದೆ. ಸೊ ಆಲ್ಮೋಸ್ಟ್ ಒಂದು 70% ನಮ್ಮದು ಶೂಟಿಂಗ್ ಮುಗಿದಿದೆ. ಸೊ ಹಾಗಾಗಿ ಗೋರಂಟಿಯ ಚಿತ್ರೀಕರಣ 70% ಎಲ್ಲ ಆಗಿದೆ. ಇನ್ನೇನು ಒಂದು 3 ಸಾಂಗ್ಗಳು, ಇನ್ನು 4 ಫೈಟ್ಗಳಿದೆ. ಸೊ ಅದಾದರೆ ನಮ್ಮ ಈ ಗೋರಂಟಿಯ ಚಿತ್ರೀಕರಣ ಮುಗಿಯುತ್ತೆ. ಸೊ ನಾವು ಇನ್ನೊಂದು 4-5 ತಿಂಗಳು ಬಿಟ್ಟು ನಾವು ಥಿಯೇಟ್ರ್ಗಳಲ್ಲಿ ಬರ್ತೀವಿ. ಅದೇ ರೀತಿ ಎಲ್ಲ ಇವತ್ತಿನ ದಿನ ನಮಗೆ ಇಲ್ಲಿ ಐಟಮ್ ಸಾಂಗ್ ಮಾಡ್ತಾಯಿದ್ದೀವಿ. ಸೊ ತುಂಬ ಚೆನ್ನಾಗಿ ನಡೀತದೆ. 5 ಸಾಂಗ್ಗಳಿದೆ. ಈ 5 ಸಾಂಗ್ಗಳಲ್ಲಿ ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಸಾಹಿತ್ಯ ಚೆನ್ನಾಗಿದೆ, ಆಮೇಲೆ ನಮ್ಮ ಈ ಕ್ಯಾಮ್ರಾ ವರ್ಕ್ ಕೂಡ ಚೆನ್ನಾಗಿದೆ. ಟೋಟಲ್ ನಮ್ಮ ಟೀಮ್ ಎಲ್ಲ ಚೆನ್ನಾಗಿದೆ. ಈ ಚಿತ್ರಕ್ಕೆ ಮ್ಯೂಸಿಕ್ ಕೊಟ್ಟವರು ವಿಕಾಸ್ ರಜತ್ ಅಂತ, ಆಮೇಲೆ ಸಾಹಿತ್ಯ ಬರೆದವರು ಮನೋಹರ್ ಸಿಂಗ್ ನವಲ್ಗುಂದ್ ಅಂತ, ಕ್ಯಾಮ್ರಾಮನ್ ಆಗಿ ಶಿವಾಜಿ ಅಂತ ಅವ್ರು ಮಾಡ್ತಾಯಿದ್ದಾರೆ. ಇದರಲ್ಲಿ ಲೀಡ್ ಕ್ಯಾರೆಕ್ಟ್ರಾಗಿ ನಾನು ಮಹೇಶ್ ರಾವಲ್ ನಾನು ಮಾಡ್ತಾಯಿದ್ದೀನಿ. ಹಾಗೆ ಈ ಚಲನಚಿತ್ರದ ನಿರ್ದೇಶಕ ಕೂಡ ನಾನೇ. ಕತೆ ಮತ್ತು ಚಿತ್ರಕಥೆ ಸಂಭಾಷಣೆ ಎಲ್ಲ ನಾನೇ ಮಾಡಿದ್ದೀನಿ. ನಮ್ಮ ರಾವಲ್ ಸಿನಿ ಫೋಕಸ್ಸಿನ ಇದು 2ನೇ ಚಿತ್ರ. ತುಂಬ ಈ ಚಿತ್ರದ ಮೇಲೆ ಒಂದು ಹೋಪ್ ಇದೆ. ಗೆಲ್ತೀವಿ, ದೇವ್ರದೊಂದು ಆಶೀರ್ವಾದ ಇರಲಿ, ಆಮೇಲೆ ಅಭಿಮಾನಿಗಳ ಅವ್ರದ್ದೊಂದು ಆಶೀರ್ವಾದ ಇರಲಿ. ನನ್ನ ಅಭಿಮಾನಿಗಳಲ್ಲ, ಸಿನಿಮಾದ ಅಭಿಮಾನಿಗಳು. ಸೊ ಯಾಕಂದರೆ ನಾವು ಅಷ್ಟು ಇನ್ನೂ ಬೆಳೆದಿಲ್ಲ. ಹಾಗಾಗಿ ಅಭಿಮಾನಿ ದೇವರುಗಳು ನಮಗೆ ಗೆಲ್ಲಿಸಿದರೆ ಮತ್ತೆ ನಾವು ಇನ್ನೂ 4-6 ಚಿತ್ರಗಳು ಮಾಡ್ಬೋದು. ಇನ್ನೂ ಒಳ್ಳೆಯ ಕಥೆಗಳನ್ನು ಮಾಡಿ ನಾವು ಪ್ರಪಂಚಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ಬೋದು. ಮೊದಲನೇ ಚಿತ್ರನ ಹಾರೈಸಿದ್ರೆ ಈ ಚಿತ್ರವನ್ನು ಹಾರೈಸ್ರೆ ಎಲ್ಲರೂ. ಹಾಂ, ಯಾಕಂದರೆ ನಾನು ಯಾಕೆ ಕೇಳ್ಕೊತಾ ಇದ್ದೀನಿ ಅಂದರೆ, ನಾನು ಮೊದಲೇ ಚಿತ್ರ ಮಾಡಿದಾಗ, ಚರಂತಿ ಮಾಡಿದಾಗ ಆವಾಗಲೂ ಕೂಡ ನೀವು ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಸೊ ಅದನ್ನೇ ಪ್ರೋತ್ಸಾಹವನ್ನು ನಾನು ಈಗಲೂ ಕೂಡ ಬಯಸ್ತಾ ಇದ್ದೀನಿ. ಸೊ ನೀವು ಗೆಲ್ಲಿಸಿದ್ರೆ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ನಾವು ಜನಸ್ನೇಹಿ ಕೂಡ ಕೆಲಸ ಮಾಡ್ಬೋದು. ನಮ್ಮದು ಉದ್ದೇಶ ಇರೋದು
ಸಿನಿಮಾ ಮಾಡಿ ಏನೋ ದುಡ್ಡು ಮಾಡಬೇಕು ಏನೋ ಮಾಡಬೇಕು ಅಂತಲ್ಲ. ನಾವು ಸಿನಿಮಾ ಮಾಡಿ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಬಡಬಗರಿಗೆ ಏನೋ ನಮ್ಮಿಂದ ಎಷ್ಟು ಸಾಧ್ಯನೋ ಅದನ್ನು ನಾವು ಕೊಡಬೇಕಂತ ಇದ್ದೀವಿ. ಸೊ ಹಾಗಾಗಿ ನಮ್ದು ಬರೀ ಸಿನಿಮಾ ಮಾಡಿ ದುಡ್ಡು ಮಾಡೋದೇನು ವಿಚಾರ ಇಲ್ಲ. ದುಡ್ಡು ಬಂದಿದ್ದನ್ನು ಜನಗಳು ಕೂಡ ಹಂಚೋಣ. ಅಂದರೆ ಯಾರಿಗೆ ಆಗ್ತಾ ಇರಲ್ಲ, ಹ್ಯಾಪಿನೆಸ್ ಇದೆ. ಸೊ ಟೋಟಲಾಗಿ ಒಂದು ಒಳ್ಳೆಯ ಕತೆ ಮತ್ತು ಒಳ್ಳೆಯ ಒಂದು ಆಧಾರ ಇದೆ. ಒಂದು ಕತೆ ಮೇಲೆ ಒಂದು ಆಧಾರ ಇಟ್ಕೊಂಡು ನಾವು ಈ ಸಿನಿಮಾ ಮಾಡ್ತಾಯಿದ್ದೀವಿ. ಇನ್ನು ಎಷ್ಟು ತಿಂಗಳಾಗಬೇಕು ಸರ್? ಇದು ಇನ್ನೊಂದು 4 ತಿಂಗಳಾಗ್ಬೋದು. ಒಂದು ಮಿನಿಟ್ ಬರಲಿ. ಹಾಯ್, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ವಿಕಾಸ್ ಅಂತ, ವಿಕಾಸ್ ರಜತ್. ಈ ಮೂವಿಗೆ ಮ್ಯೂಸಿಕ್ ನಾನೇ ಮಾಡಿದ್ದೀನಿ. ಇದರಲ್ಲಿ ಟೋಟಲಾಗಿ 5 ಸಾಂಗ್ ಇದೆ. ಬ್ಯಾಕ್ಗ್ರೌಂಡ್ ಕೂಡ ನಾನೇ ಮಾಡ್ತಾಯಿದ್ದೀನಿ. ಮೊದಲೆಲ್ಲ ಬಾಲಿವುಡಲ್ಲಿ ಮಾಡಿದ್ದೀನಿ ಒಂದಷ್ಟು ಕೆಲಸ ಆ್ಯಸ್ ಅನ್ ಅಸಿಸ್ಟೆಂಟ್. ಜತಿನ್ ಲಲಿತ್ ಅವರಿಗೆಲ್ಲ ಅಸಿಸ್ಟ್ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ಮೂವಿ. ಇದಕ್ಕಿಂತ ಬಿಫೋರ್ ಎಲ್ಲ ಆಲ್ಬಮ್ಸ್ ಎಲ್ಲ ಮಾಡಿದ್ದೀನಿ ಕನ್ನಡದಲ್ಲೇ, ಆಮೇಲೆ ಹಿಂದಿಲೂ ಕೂಡ ಮಾಡಿದ್ದೀನಿ. ಸೊ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಈ ಕೋರಂಟಿ ತಂಡದ ನಿರ್ದೇಶಕರಾದಂಥ, ಆಮೇಲೆ ಈಸ್ ಆಲ್ಸೋ ಪ್ರೊಡ್ಯೂಸರ್ ಮಹೇಶ್ ರಾವ್ ಅವರಿಗೆ ನಾನು ಯಾವತ್ತೂ ಕೃತಜ್ಞನಾಗಿರ್ತೀನಿ. ಈ ಚಿತ್ರವನ್ನು ಎಲ್ಲರೂ ವೀಕ್ಷಿಸಬೇಕು. ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ. ನಿಮ್ಮ ಎಲ್ಲರ ಪ್ರೇಕ್ಷಕರ ಒಂದು ಶುಭ ಹಾರೈಕೆ ನಮ್ಮ ಜೊತೆಗಿರಲಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಜೊತೆಗಿರಲಿ ಅಂತ ನಾನು ಕೇಳ್ಕೊಳ್ತೀನಿ. ಸರ್, ಸಾಂಗ್ ಯಾವೆಲ್ಲ ಐದು ಅಂದ್ರಲ್ಲ ಸರ್, ಈಗ ಅದರೊಳಗೆ ಯಾವ ಥರ ಮೂಡಿ ಬಂದಿದೆ ಸರ್? ಎಲ್ಲ ಸ್ಟೈಲ್ ಜಾನರಲ್ಲೂ ಇದೆ ಸರ್. ಇದರಲ್ಲಿ ಒಂದು ರೊಮ್ಯಾಂಟಿಕ್ ಜಾನರಲ್ಲಿದೆ, ಒಂದು ಪಕ್ಕ ಕ್ಲಾಸಿಕಲ್ ಜಾನರಲ್ಲಿದೆ. ಕ್ಲೈಮ್ಯಾಕ್ಸ್ ಸಾಂಗ್ ಅಂತೂ ಪಕ್ಕ ಪ್ಯೂರ್ ಕ್ಲಾಸಿಕಲ್. ಇಟ್ಸ್ ಲೈಕ್ ಅ ಹಾರ್ಡ್ ಕೋರ್ ಕ್ಲಾಸಿಕಲ್. ಆಮೇಲೆ ಐಟಮ್ ಸಾಂಗ್ಸ್ ಇದೆ. ಎವ್ರಿ ಜಾನರಲ್ಲಿದೆ. ಎಲ್ಲ ಟೈಪ್ ಸಾಂಗ್ಸ್ನು ಮಾಡಿದ್ದೀವಿ. ಅಂದರೆ ಫಿಲ್ಮ್ ನೋಡ್ಕೋದು ಹೋದಂಗೆ ಸಾಂಗ್ ಕೂಡ ಸೂಪರ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಆಲ್ರೆಡಿ ಕೇಳಿದವರೆಲ್ಲ. ಬಟ್ ನೋಡೋಣ, ವೀಕ್ಷಕರ ಮೇಲೆ, ಶ್ರೋತೃಗಳ ಮೇಲೆ, ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಲಾಸ್ಟಲ್ಲಿ. ಆರ್ ಹೋಪಿಂಗ್ ಫಾರ್ ದ ಬೆಸ್ಟ್ ಸರ್. ಎಸ್, ಥ್ಯಾಂಕ್ ಯು ಸರ್. ನೀವು ಕ್ವಶನ್ ಕೇಳಿ ನಾನು ಅಲ್ಲ, ಇವತ್ತು ಯಾವ ಫಿಲ್ಮ್ ಶೂಟಿಂಗ್ ಮಾಡ್ತಾ ಇದ್ದೀರಾ ಸರ್? ಇವತ್ತು ನಮ್ಮದು ಗೋರಂಟಿ ಅಂತ ಆ ಸಿನಿಮಾದ ಐಟಮ್ ಸಾಂಗ್ ಮಾಡ್ತಾಯಿದ್ದೀವಿ. ಈ ಐಟಮ್ ಸಾಂಗಲ್ಲಿ 2 ಜನ ಹೀರೋಯಿನ್ ಇದ್ದಾರೆ. ಓಕೆ.